ನಾನು ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿಡುವನೋ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಿ ಬಳಲುತ್ತಿರುವರು, ಯಾವಾತನ ಮಂಗಳ ಸ್ವರೂಪವು ಅನರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು, ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನಲ್ಲಿಗೆ ರಾಯಭಾರಿಯಾಗಿ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿಮ್ಮ ದರ್ಶನ ಭಾಗ್ಯ ಪಡೆಯ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ನಿಮಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಮರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ. ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ವಾರಿಜ ಮಾಲ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜ ಮಾಲ, ವರಗುಣಶೀಲ ವಸುದೇವ ಪಾಲ. ವರಗುಣಶೀಲ ವಸುದೇವ ಪಾಲ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಪರಮಾತ್ಮ ವಾಸುದೇವ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ, ನೀರಜಲೋಚನ ದರ್ಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ. ಎನ್ನ ಮೊರೆ ಕೇಳಿ ನೀ ಬಾರೆಯ. ವಿದುರ, ಪರಮಾತ್ಮ ಪರಮಾತ್ಮ ವಾಸುದೇವ, ವಿದುರ, ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ಯ. ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸಿದ್ದ ಬಹಳ ಬಳಲಿ ಬಂದಿದ್ದೇನೆ. ಮೊದಲು ನನಗೇನಾದರೂ ಆಹಾರವಿದ್ದರೆ ಕೊಡುವಿದರ. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುವ ತಮಗೆ ಅನುಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ. ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೋ, ಪಡವಿಯೋಳ್ ಭಕ್ತ ಶಿರೋಮಣಿ
ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಇದರ ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಇದರ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಇತ್ತಲೇ ಬಾರ್ಬೋದು. ಎತ್ತ ಹೋದರು ಮನ ಇತ್ತಲೇ ಬಾರ್ಬೋದು. ಶಕ್ತನೆಂದೆನಿಸಿದ ವಿದುರ ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮನೇ ನೆಪನೆ. ಭಕ್ತನೇ ನಿನಗಿಂತ ಉತ್ತಮನೇ ನೆಪನೆ. ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ವಿದುರ ವಿದುರ ಪರಮಾತ್ಮ ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಸೆಳೆತಂದಿತು. ಮೊದಲು ನನಗೆ ಏನಾದರೂ ಆಹಾರವಿದ್ದರೆ ಕೊಡುವಿದರ. ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ. ಏನು ಗೋಮಾತೆಯ ಕ್ಷೀರವೇ? ಹ, ನನಗೆ ಬಹಳ ಪ್ರಿಯವಾದ ಆಹಾರವೇ ಅದು. ಎಲ್ಲಿ ಅದನ್ನೇ ಕೊಡು. ಹೇಗೆ ತವಕ ಪಡುತ್ತಿರುವುದರ? ಪರಮಾತ್ಮ ಏನೆಂದು ಹೇಳಲಿ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದೆನು ದೇವ. ನನಗೆ ಅರ್ಪಿಸಿದೆಯಾ? ಹೌದು ದೇವ. ನನಗೆ ಅರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕು, ಅದನ್ನೇ ಕೊಡುವಿದರ. ಆಗಬಹುದು ದೇವ. ಸ್ವೀಕರಿಸಿ ದೇವ. ನೋಡಿದೆಯವಿದ್ರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ನನಗೆ ಕ್ಷೀರವಿಲ್ಲವೆಂದು ಹೇಳುವೆಯಲ್ಲ, ಎಂಥ ಸುಳ್ಳುಗಾರನೀಯ. ಪರಮಾತ್ಮ ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ಇಟ್ಟುಕೊಂಡು ನನಗೆ ಇಲ್ಲ ಎಂದು ಹೇಳ್ದಲ್ಯಾ, ಅದು ಅಲ್ಲಿ ನೋಡು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಕ್ಷೀರಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದರು. ನಿನ್ನನ್ನು ಪಡೆದ ವಸುದೇವ ದೇವಕಿರೇ ಧನ್ಯರು ದೇವ. ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಈ ದಿನ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ ಎಂದು ನೋಡದ ವಿಚಿತ್ರವನ್ನು ನೋಡಿವೆಯಂತೆ. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ. ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ
ನೀ ಪರಿಪಾಲಿಪ ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿರಿಯುವ ಮೋಹನ ರೂಪ ದೇವ ಜಗದ ಜೀವನದ ಕರುಣೆ ಜಗದ ಜೀವಾತ್ಮನು ನನ್ನ ಸೋದರತೆ ಆದ ಕುಂತಿದೇವರೊಡನೆ ಕೆಲವು ವಿಚಾರಗಳನ್ನು ಮಾತನಾಡಿಕೊಂಡು ನಾನು ಆಸ್ಥಾನಕ್ಕೆ ಬರುವೆನು, ನೀನು ಅಲ್ಲಿಗೆ ಬಾ. ನಡಿ. ಆಗಬಹುದು ದೇವ. ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ, ದೂತನಾಗಿ ಬಂದಿರುವೆ ಅಲ್ಲವೇ? ದೂತನನ್ನು ಸತ್ಕರಿಸುವುದು ನಮ್ಮ ರಾಜಧರ್ಮ. ಇದು ಈ ಪೀಠವನ್ನು ಅಲಂಕರಿಸು. ಬಂದ ಉದ್ದೇಶವನ್ನು ಸಭೆಗೆ ತಿಳಿಸಬಹುದಲ್ಲವೇ? ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿದ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕಪಟ ದೂತದಲ್ಲಿ ಪರಾಜಿತ ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿದ್ರಲ್ಲವೇ? ಇನ್ನು ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನವನ್ನು ಕೇಳಿದಿರಾ? ನೀವು ಅವರ ಮೇಲೆತ್ತಿದ್ದ ವೈರವನ್ನು ಲಕ್ಷ ಆಗೋರು ದಹನ, ಕಪಟ ದೂತ, ಅರಗಿನ ಮನೆ, ಇವೆಲ್ಲಕ್ಕಿಂತಲೂ ಮೇಲಾಗಿ ದ್ರೌಪದಿಯ ವಸ್ತ್ರಾಭರಣ, ಇಂತಹ ಮಹಾಪಾಪಗಳನ್ನು ಮನಿಸಿ ನಿಮ್ಮಲ್ಲಿ ಸಂಧಿಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ಕಳೆದುಕೊಳ್ಳಬೇಡಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತಿಳಿಸಿದ್ದೀನಿ. ಮುಂದಿನ ವಿಚಾರ ಅವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿ. ಧೃತರಾಷ್ಟ್ರ ಪ್ರಿಯಪುತ್ರರೇ, ಕೌರವ ಪಕ್ಷೀಯರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ನಿಗಳನ್ನು ನೀವೆಲ್ಲರೂ ಕೇಳಿದ್ದೀರಷ್ಟೆ. ಅದರಂತೆ ನಡೆಯುವಿರೆಂದು ನನ್ನ ಮನಸ್ಸು. ಸುಯೋಧನ, ಪಾಂಡವರು ನಿಮ್ಮ ಸೋದರರಲ್ಲವೇ? ನಿಮ್ಮಲ್ಲೇ ವೈರತ್ವ ಬೇಕೇ? ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಕೀರ್ತಿಶಾಲಿಯಾಗಿ ಬಾಳು. ಇದೇ ನನ್ನ ಅಭಿಮತ. ದುರ್ಯೋಧನ, ಸಭಿಕರೇ, ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಉದ್ದೇಶವು ಒಂದೇ ಆದ್ದರಿಂದ ನಾನು ಹೆಚ್ಚಿಗೆ ಹೇಳಲಾರೆ. ಶ್ರೀಕೃಷ್ಣ ಪರಮಾತ್ಮನ ವಚನ ನುಡಿಗಳನ್ನು ನೀವೆಲ್ಲರೂ ಕೇಳಿದರಷ್ಟೇ, ಅದರಂತೆ ನಡೆದುಕೊಳ್ಳಿ. ದುರ್ಯೋಧನ, ನನ್ನ ಮಾತನ್ನು ಕೇಳು. ಸಕಲ ಸಾಮ್ರಾಜ್ಯವನ್ನೇ ನೀನೇ ಅನುಭವಿಸು. ಇಂತಹ ಸುಖ ಸಮಯದ್ದು ಕಳೆದುಕೊಳ್ಳಬೇಡ. ಪಾಂಡವರೆಂದೇರಿ ನಿನಗೆ ಚಿಕ್ಕಪ್ಪನ ಮಕ್ಕಳು, ಅವರಿಗೆ ಬರಬೇಕಂತ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು. ಇದೇ ನನ್ನ ಅಭಿಮತ. ಆಚಾರ್ಯರೇ, ದುರ್ಯೋಧನ ಯಾರು? ಓ, ಚಿಕ್ಕಪ್ಪ ವಿದುರ ಮಹಾಶಯ. ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಉಪದೇಶವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ಈಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಪಿತಾಮಹರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ
ಪಿತಾಮಹನಿಗಾಗಲಿ ಆಚಾರ್ಯರಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಂಡು ಬರುವುದಲ್ಲವೇ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದಿರಿ. ಇನ್ನು ಕೃಷ್ಣ, ಮಹಾನುಭಾವನಾದ ನೀನು ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವ ನಿನ್ನಂತರಂಗವನ್ನರಿಯದ ಅವಿವೇಕಿ ಎಂದು ಭಾವಿಸಿದೆಯಾ? ಈ ಛಲದಂಕಮಲ್ಲ ಕೌರವೇಶ್ವರನನ್ನು ಕೇಳು. ರವಿಮಂಡಲವೇ ಮೂರ್ಖರೆಯಲಿ, ಶತಾಬ್ದಿಗಳೇಕವಾಗಿ ದಿಕ್ಕುಗಳಿಗೆ ಅರಿಸಲಿ. ನವಪ್ರಳಯ ದೃಷ್ಟಿಯಾದಾಗ ಚಂಡಮಾರುತವೇ ಸೆಳೆದುರಿದುಂಬಲಿ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಕಾರದ, ದುಸ್ಸವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಭಿಮಾನವೇ? ಹಾಗಲ್ಲ, ಕೇಳು ಕೃಷ್ಣ, ಕೇಳು. ಭರತ ಕಂಠವ ಜಯಿಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಚೀಳಲು ಪಂತಗೈದ ಎನ್ನನು ಜನಿಗದಾರು ಸಾಟಿ ಕುಮಾರ ಸ್ವಾಮಿಯ ಮೆಚ್ಚಿಸಿ ಕೃಷ್ಣ, ಈ ಕೌರವೇಶ್ವರನನ್ನು ಸದೆಬಡಿಯಬೇಕೆಂದನಲ್ಲವೇ ಹೋರಿನ ಬಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ಒದಿಸಬೇಕೆಂದನಲ್ಲವೇ ಹೋರಿನ ಮಿತ್ರ ಭಾರತ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲ ಆ ನಿನ್ನ ಹೇಳಿ ಪಾಂಡವರು, ಅದು ದುಸ್ಸಾಹವಾಸ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಆ ನಿನ್ನ ಹೇಳಿ ಪಾಂಡವರು, ಅದು ದುರಾಶಯ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಯೋಜಿಸುತ್ತಿರುವರಲ್ಲ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ.
ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂತಹ ಯುದ್ಧ ವಿರೋಧ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಾತ್ಮರಾದ ದ್ರೋಹಿಗಳ ಪದಪ ದುರಾತ್ಮರಾದ ದ್ರೋಹಿಗಳ ಪದಪ ಮುರಿದ ಕ್ಷಣ, ಪದಪ ಮುರಿದ ಕ್ಷಣ, ಪದಪ ಮುರಿದ ಕ್ಷಣ. ಛಲವ ಜಯಿಸಿ ಬರುವೆ ನಾವು, ದುಷ್ಟರ ಛಲವ ಜಯಿಸಿ ಬರುವೆ ನಾವು, ಬರುವಾಗ ಮರನ್ನು ಛಲವ ಜಯಿಸಿ ಬರುವೆ ನಾವು, ಮೊದಲು ಬರುವಾಗ ಮರನ್ನು ತಲೆಗೆ ಜಯಿಸಿ ಬರುವೆ ನಾವು. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನೇ ಕಾಲಕ್ಕೆ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರುವನು. ಅದು ಅಲ್ಲದೆ ಬಾರಿ ಬಾರಿಗೂ ಸಂಧಿ ಎಂದು ಬರುತ್ತಿರುವ ಈ ನಿನ್ನ ಪುಂಡುತನವು ಎಂದಿಗೆ ಕೊನೆಯಾಗಿ ಹೋಗಲಿ. ಅದು ಅಲ್ಲದೆ ನೀನು ಬಂದು ಬಹಳ ವೇಳೆಯಾಯಿತಲ್ಲ, ನೀನಿನ್ನೂ ಹೊರಡಬಹುದಲ್ಲ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ನನ್ನ ಅಗಯ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರನ್ನೆನಿಸೆ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರನ್ನೆನಿಸಿ, ದುರುಳ ಪಾರ್ಥನ ಶಿರವ ಹರಿಪತನಕ, ಆ ದುರುಳ ಪಾರ್ಥನ ಶಿರವ ಹರಿಪತನಕ ಸಾಧ್ಯೇ ಈ ಅಂಗಾದಿ ಬಗೆಯೇ ಕೃಷ್ಣ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿದೆ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಲ್ಲ. ಅರ್ಜುನನ ಮೇಲೆ ವೈಯಕ್ತಿಕ ವೈರವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಯತ್ನಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ಈ ತನುಮನಗಳು ಅರ್ಪಿಸುವ ನನ್ನ ಧರ್ಮವೇಷ್ಟ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕಾಗಿ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಕಣ್ಣ, ಭಲೆ. ಈ ಯಾದವಾಗ್ರಣೆಯ ಕಂಠ ಬಿಗಿದಂತಾಯ್ತು ನಿನ್ನ ಧರ್ಮದ ನುಡಿಗಳಿಂದ. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನ ಹೇಳುವೆನು, ಆಲಿಸಿ. ಭಾರತ ಭೂಮೀಶ ಜಯಿಸಿ ದುರಾಜ, ಭಾರತ ಭೂಮೀಶ ಜಯಿಸಿ ದುರಾಜ, ಸಮಾನ ಶೌರ್ಯ ಸಾಹಸ ವಿರಾಜ ಶುಭ ಸಹೋದರ
ಈ ನಿನ್ನ ಗುರು ಹಿರಿಯನ್ನು ಬಂಧು ಬಾಂಧವನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರೋ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನದಿಂದ ಹೊರತಾಗಿ ಮತ್ತೋರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಚಾತ್ರಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ, ಚಾತ್ರಧರ್ಮವಿಗುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದಂತೂ ಶ್ರೇಷ್ಠರಲ್ಲಿ ಪರೈ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದಲ್ಲವಾ ಅರಿತು ನೀನಿದಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ಕೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ನಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಳ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳಿದೀಯ? ನಿನ್ನ ರಾಜಸೇವಕದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದೆ ನೀನು ಈ ಶಕುನಿಯ ಸಲಹೆಯಂತೆ ಕಪಡೆದುವುದ ಕೇಳದೆ ಮಾರಿದೀಯಾ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ನೀನು ಮಾಡಿದ್ದ ಅವಶ್ಯ ಅಪರಾಧವು ಪ್ರಳಯ ಕಾಲದ ಧೂಮಕೇಂದ್ರಂತೆ ನಿನ್ನನ್ನು ಹಿಂಬಾಲಿಸುತ್ತಲೇ ಇರು. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಚರಣೆ ತೊಡಗಿ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡಿಯದಾಗಿ ಗಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟೋಳು ಕೌರವೇಶ್ವರನನ್ನು ಕೆಣಕಿ ಕರದಂತೆ ಕೇಕೆ ಹಾಕಿ ನಕ್ಕಳಲ್ಲ. ಆನಂದ ಪಾಂಡವರ ಸತಿ ಪಾಂಚಾಲಿ ಅಂದೇ ತೊಟ್ಟೆನು ಕೃಷ್ಣ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರರೇ, ಕದರಕ್ಕೆ ನಿಂತರೂ ಸರಿ. ಕಲಿಹಂಸದಿಂದ ಉದ್ಭವಿಸಿದ ಹಸ್ತಿನಾವತಿಯ ಸಾಮ್ರಾಜ್ಯವೇ ರಕ್ತದ ಮಣಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಛಲದಂತಮಲ್ಲ ಹಸ್ತಿನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನದನದಿಂದ ಬಿರುದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ.
ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರತಿಕರ ಘೋಷದಲ್ಲಿ. ಹೋಗು, ಇದೇ ನನ್ನ ಕಡೆಯ ಸಂದೇಶ. ಈ ನನ್ನ ಸಂದೇಶವನ್ನು ಅವರಿಂದ ಹೇಳಿ ಪಾಂಡವರಿಗೆ ಬಿತ್ತರಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಉರಿದೊಯ್ದಿಸು. ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಪ್ರತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಕದನದೊಳ್ಳು ನಿನ್ನ ಮದವ ನಡಗಿಪ. ಕದನದೊಳ್ಳು ನಿನ್ನ ಮದವ ನಡಗಿಪ. ಚದುರರನು ಮರುಳೆ ಮಂದ ಮತಿಯತೆ ಮುಂದರಿಯದೆ. ಮಂದ ಮತಿಯತೆ ಮುಂದರಿಯದೆ. ದುಂದುಗವ ಪಡುವೆ, ದುಂದುಗವ ಪಡುವೆ. ಸೈರಿಸಬಲ್ಲವರ ಸುಯೋಧನ, ಸೈರಿಸಬಲ್ಲವರ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಕತಿ ಬೇಡೈಸು ಯೋಧನನೆ ತೋರಿಗ ಜ್ಞಾತಿಗಳು ಸೈರಣೆ. ಸೈರಣೆ ಸೈರಣೆ ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶ ಕಳಂಕ ಸ್ವರೂಪ. ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರು ನೆನೆಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಎತ್ತಿದ್ದೇನೆ. ಯಾರಿಗೂ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ಈ ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಶಕುನಿ ಮಾವನವರು ನನಗಾಗಲೇ ಉತ್ತಮ ಸಲಹೆ ನೀಡಿದ್ದಾರೆ. ಓಹೋ, ಶಕುನಿ ಮಾವನರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕಲ್ವೇ? ಹೌದು ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವೇ ಸ್ವೀಕರಿಸಿದೆ. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರೋ ನಿನ್ನನ್ನು ಬಟ್ಟೆಯಿಂದ ಬೆಂಕಿಯನ್ನು ಬೀಸರಿಸಿ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ಈ ನಿನ್ನ ದುಡುಕುತನಕ್ಕೆ ತಕ್ಕ ಶಿಕ್ಷೆಯನ್ನೇ ಕೊಡುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ. ಇದು ನಿಮ್ಮಿಂದ ಆಗದು, ವ್ಯರ್ಥ. ಎಲ್ಲಿ ಈಗ ಬಂಧಿಸಿ. ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ನನ್ನ ಸಂಗಡ ಬಾ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕುಲಹೀನರಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ ಕರ್ಣ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತ ಕುಲದೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ವಲ್ಲ ದೇವ? ಕರ್ಣ, ನೀನು ಸೂತನಲ್ಲ ಕರ್ಣ,
ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ಅಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯಕರವಾಗಿದೆಯೇ? ಕುಂತಿದೇವಿಯು ನನ್ನ ಎತ್ತ ತಾಯಿಯೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಓಹೋ, ಮರೆತಿದ್ದನು. ಇದಾದರೂ ಯುದ್ಧದ ಕಾಲ, ಅದರಲ್ಲೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸ್ತಿರುವೆಯಾ ದೇವ? ಇಲ್ಲ ಕರ್ಣ, ರಾಜಾದಿ ರಾಜನಾಗಿ ಮೆರೆಯಬೇಕಾದ ನೀನು ಹೀಗೆ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಲ್ಲ. ಬಾ, ಈಗಲೂ ಬಾ ನನ್ನ ಸಂಗಡ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕಳಿಸಿರು. ಅವರಿಂದಲೂ ಸಾಮಂತನನ್ನು ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ. ದೇವಾ ಶೋಧನೆಗೆ
ಸಹೋದರನ ಮೇಲೆ ಅವರೊಡನೆ ಯುದ್ಧ ಮಾಡಿದರೆ ನಾನು ರವರವಾದಿ ನರಕಕ್ಕೆ ಬೀಳುವನಲ್ಲ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾಗಿದೆ ನನಗೆ. ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಪಾಂಡುಕುವರರ ಸೇರುದೆ ನೀನು, ಪಾಂಡುಕುವರರ ಸೇರುದೆ ನೀನು, ಕರೆಯನು ಮೊರೆಯೈ ಧರ್ಮದ ನಿರುತ, ಕರೆಯನು ಮೊರೆಯೈ ಧರ್ಮದ ನಿರುತ, ಅನುಜರ ಸೇರೈ ಕರುಣೆಯ ತೋರೈ. ಅನುಜರ ಸೇರೈ ಕರುಣವ ತೋರೈ, ನೀ ಮಾರೈ ಸುರಚಿರ ಶರದರ ಶರಣರ ಮೊರೆವನೆ, ಸುರಚಿರ ಶರದರ ಶರಣರ ಮೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ. ದಾನ ಶೋರನೆ ಲಾಂತಿಗ ವಿರೋಧ, ಕರ್ಣ ದಾನ ಶೋರನೆ ಲಾಂತಿಗ ವಿರೋಧ, ಬೆರೆಸಿಗ ನಿಜ ವರಗುಣಶೀಲ, ಬೆರೆಸಿಗ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಮಾನಿಷ್ಕಾಮಿ ಸುರಚಿರ ಶರದರ ಶರಣರ ಮೊರೆವನೆ, ಸುರಚಿರ ಶರದರ ಶರಣರ ಮೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ, ಲಾಲಿಸುವೀರ, ಲಾಲಿಸುವೀರ. ಕರ್ಣ, ಪರಮಾತ್ಮ ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿಲ್ಲ ದೇವ. ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನೇ ಅದು, ಅವನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಕರ್ಣ, ಈಗ ತಾನೇ ನಿನ್ನ ವಿಷಯವನ್ನೆಲ್ಲ ಆಕೆಗೆ ತಿಳಿಸಿ ಬಂದಿರುವುದು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬಹಳ ಸಂತೋಷದಿಂದ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಆಕೆಯ ಮನಸ್ಸನ್ನು ಸಂತೋಷಪಡಿಸಿ ಕಳಿಸಿಕೊಡು. ನಾನು ಬಂದು ಬಹಳ ವೇಳೆ ಆಯಿತು, ಬರದೇ ಕರ್ಣ. ಪರಮಾತ್ಮ ತಾವು ಹೇಳುತ್ತಿರುವ ಮಾತು ಸತ್ಯವಾಗಿರುವ ಪಕ್ಷದಲ್ಲಿ ಆ ಭೀಮ ಅರ್ಜುನರು ನನ್ನನ್ನು ಕಂಡಾಗಲೆಲ್ಲ ಸೂತ ಕುಲದವನು, ಹೀನ ಕುಲದವನು, ನೀಚ ಕುಲದವನು ಎಂದು ಹೀಯಾಳಿಸುತ್ತಿರುವನಲ್ಲ ಪರಮಾತ್ಮ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ಯಾರಿಗೂ ತಿಳಿಯದು. ಈಗ ಎಲ್ಲ ವಿಚಾರವನ್ನು ಅವರಿಗೆ ತಿಳಿಸಿದ್ದೇನೆ. ಕರ್ಣ, ನಿನ್ನನ್ನು ನೋಡಲು ನಿನ್ನ ತಾಯಿ ಗಂಗಾ ತೀರಕ್ಕೆ ಬರುವಳು. ಆಕೆ ಮನ ಸಂತೋಷಪಡಿಸಿ ಕಳಿಸಿಕೊಡು. ನಾನು ಬಂದು ಬಹಳ ವೇಳೆ ಆಯಿತು, ಬರಲೇ ಕರ್ಣ. ಆಗಬಹುದು ಪರಮಾತ್ಮ.
ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನೆಂಬಿರ ಧರ್ಮರಾಯ ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಪದನಾದ ಭೀಮಸೇನನು ನನ್ನ ತಮ್ಮನೇ. ತೇಜೋಮಯ ಮೂರ್ತಿಯಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರ್ಯಾದ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಗೈದಿರುವನಲ್ಲೋ. ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡಿವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ ಅರ್ಜುನ? ಹೇಗೆ ನೋಡಿ ಸಹಿಸಲಿ? ಯಾವ ಪೂರ್ವದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂಬುದನ್ನು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇದೀಗ ಬಂಧು ಬಾಂಧವರು ಇಂಥವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವ ಈಗಲ್ಲೋ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡು ಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರನ ಕೊಲ್ಲಲೇ. ಕುಲದ ಬಿಟ್ಟಡೆ ಗೌರವೇಂದ್ರ ಈ ದರೆಯೊಳ್ ಸುಖ ಸಂಪತ್ತಿನ್ ಬಾಳ್ವರೇ. ಜಲದಿಂ ಪಾರ್ಥನರುಂಡವಂ ಕಡಿದೋ ಮತ್ಸ್ವಾಮಿಗೆ ಮಮ್ಮ ಸ್ವಾಮಿಗೆ ಆನಂದವಂ ಸಲ್ಕಾಗದೆ ಪಾತನ ಘೋರ ಸರಗೆನ ತುತ್ತಾಗಲೇ.
ಇವಳೇಕೆ ಈ ರೀತಿ ದುಃಖಿಸುತ್ತಿರುವಳು? ಕಾಂತೆ ಕಾಂತೆ, ವರಧೀರನಾಗಿ ವರಪತ್ನಿಯಾಗಿ ಮರುಗುವೆ ದೇವಿ. ಕಾಂತೆ ಕಾಂತೆ, ವರಧೀರನಾಗಿ ವರಪತ್ನಿಯಾಗಿ ಮರುಗುವೆ ಪಾಂಡುಪುತ್ರ ಪತ್ನಿಯಾಗಿ ನೀನು. ಪಾಂಡುಪುತ್ರ ಪತ್ನಿಯಾಗಿ ನೀನು ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲ. ಕಡುಕೋಪದಿಂದ ದುಡುಕುವೆ ಏಕೆ ಕೋಮಲ. ಕಾಂತೆ ಕಾಂತೆ, ವರಧೀರನಾಗಿ ವರಪತ್ನಿಯಾಗಿ ಬರುವುದೇ ದೇವಿ. ಈ ರೀತಿ ನಿಷ್ಕಾರಣವಾಗಿ ಅಳುತ್ತಿರಲು ಕಾರಣವೇನು ದೇವಿ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ನನ್ನ ಹಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ಯಾರಾದ್ರೂ ನಿಮ್ಮನ್ನು ಅಪಹಾಸ್ಯ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವುದು. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅವರು ಅನ್ನ ವಸ್ತ್ರಗಾಗಿ ಪರರನ್ನು ಆಶ್ರಯಿಸಬೇಕು. ಪರಮೇಶ್ವರ, ಇಂತಹ ಪರಾಧೀನತ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳು ಆಜ್ಞೆ ಮಾಡಿದ್ರಲ್ವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇ? ಅದು ಹೋಗಿರಲಿ, ಇಂದು ನೀನೇಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೆ? ತಿಳಿಸಿ. ಆದರೆ ಅದರಿಂದ ಆಗೋ ಪ್ರಯೋಜನವಾದರೂ ಏನು? ತಾವು ಎಷ್ಟಾದ್ರೂ ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲ. ಅದು ಹಿಂದಿನ ಮಾತು. ಈಗ ಈ ಭೀಮನ್ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ನಾನು ಈ ದಿನ ಹಸ್ತಿನಾಂಬಿ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧ್ಯೆ ಆಗುವುದು, ಆಗಲಾದ್ರೂ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಅಷ್ಟೇ ಎಂದು ಪರಿಹಾಸ್ಯ ಮಾಡಿ ನಕ್ಕಳು. ಸ್ವಾಮಿ, ನಕ್ಕಳು. ಪುನಃ ದುರ್ಯೋಧನನೊಡನೆ ಸಂಧಿಗೆ ಪ್ರಯತ್ನ. ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವ ತನಕ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವಿ ದೇವಿ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆ ಮುಗಿಸಿದೆ ಎಂದು ತಿಳಿದಿದ್ದೆ. ನೀನೆಷ್ಟೇ ಆಗಲಿ ಈ ಪಾಂಡು ಪುತ್ರರ ಮೈಷಿ ಪಾಂಚಾಲಿ ಅಲ್ಲವೇ? ಹೌದು ಹೌದು, ಬನ್ನಿ ಹೀಗೆ. ಕುಳಿತುಕೊಳ್ಳಿ. ನೆನಪಿದೆಯೇ? ಏನು? ಅದೇ ಯಾವುದು? ಹಿಂದೆ ಒಂದು ದಿನ ಹೇಳು. ಅದೇ ನನ್ನ ಬಿಚ್ಚಿದ ಬುಡಿಯನ್ನು ನೋಡಿ ಕುರುಕುಲ ಅಂತಕ ಕಾಳರಾತ್ರಿ ಮತ್ತಿನ್ನೂ ಅದೇನೇನೋ ಪುನಃ ಪ್ರತಿಜ್ಞ ವಾಕ್ಯಗಳನ್ನು ನನ್ನ ಬಾಯಿಂದ ಕೇಳಬೇಕೆಂದು ಬಯಸುವೆ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಲ್ಲ ಈ ಭೀಮ. ಹೇಳುವುದು ಮಾತ್ರವೇ ಅಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ಏನಾಗುವುದು? ತಾ ಮೊದಲೇ ಅಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ
ನಾನು ಮಾತ್ರ ಕಾತುರದಿಂದ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನೇಕ ಅಪರಾಧಗಳನ್ನು ಕ್ಷಮಿಸಲಿ, ನಾನು ಮಾತ್ರ ಕ್ಷಮಿಸಲಾರೆ, ಕ್ಷಮಿಸುವುದಿಲ್ಲ. ಕೂಳ ಕೌರವನ ಬಾಳಿಗೆ ಅಳಿಸುವೆ, ತಾಳು ತಾಳು ನಿಲ್ಲು. ಕೂಳ ಕೌರವನ ಬಾಳಿಗೆ ಅಳಿಸುವೆ, ತಾಳು ತಾಳು ನೀಚು ಮುಖಕ್ಕೆ ಸೈರಿಸ ಈ ಪರಿಯನ್ನು, ಸೈರಿಸ ಈ ಪರಿಯನ್ನು, ದುರದೊಳು ಸೈರಿಸ ಈ ಪರಿಯನ್ನು. ದುರದೊಳು ಈಗಲೇ ಗುರುಕುಲದೆಲ್ಲವ ಸದೆ ಬಡಿಯುವೆನು ಕಾಂತೆಯೇ. ದುರದೊಳು ಈಗಲೇ ಗುರುಕುಲದೆಲ್ಲವ ಸದೆ ಬಡಿಯುವೆನು ಕಾಂತೆಯೇ. ದುರುಳ ಕೌರವನ ಸಿಗಿದು ಬಗೆದು ದುರುಳ ಕೌರವನ ಸಿಗಿದು ಬಗೆದು ಸೈರಿಸ ಈ ಪರಿಯನ್ನು, ದುರದೊಳು ಸೈರಿಸ ಈ ಪರಿಯನ್ನು. ನೋಡ ಅಣ್ಣ, ಅಗ್ರಜನ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರೋನು. ಆತನ ಕೋಪವನ್ನು ಹೊರತು ನಿನ್ನನ್ನು ಹೊರತು ಬೇರೆ ಯಾರು ಸಿಗ್ತಾರಲ್ಲ. ಓಹೋ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮುಖ್ಯ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡೋಕ್ಕಿಂತಲೂ ನನ್ನ ತಮ್ಮನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಶ್ಸಾಹಸವೆನಿಸು. ಸಹೋದರ, ಏಕೆ ನನ್ನಲ್ಲಿ ಕೋಪ ಐತಮ್ಮ? ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನ ಬಿಚ್ಚಿದ ಬಿರುಕುವುದಲು ನಿಮ್ಮ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಡುತ್ತಿರೋದು ಸಾಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಈ ಅರ್ಜುನ ಸಮ್ಮುಖದಿಂದ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿರುವೆನು. ಅದನ್ನು ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯ ವೃತ್ತಿಯು ಪಾಂಡವರ ಕಳಂಕವೆಂದು ಭಾವಿಸುವೆನು. ನಾವು ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲ ಸಂಧಿ ಆಚರಣೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನ ನೀನು ಸಹಿಸಬಹುದು, ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸಲಾರೆ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುವುದು. ನೀವು ನಿಮ್ಮ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುತ್ತೇನೆ. ಏತರ ನಡತೆ ಪ್ರೀತಿ ಸಹೋದರ ಆದುರದಿ ಫಲವೇನಿರುವುದೈ. ಏತರ ನಡತೆ ಪ್ರೀತಿ ಸಹೋದರ ಆದುರದಿ ಫಲವೇನಿರುವುದೈ. ಸಹೋದರ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಕ್ಕೆ ಬಾಹಿರೆ ರಾಗುವಿರೇ ತಗೆ. ಸಹೋದರ, ಕರ್ಮಕ್ಕೆ ಬಾಹಿರೆ ರಾಗುವಿರೇ ತಗೆ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇನಿರುವುದೈ. ಸಹೋದರ, ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲವಯ್ಯ. ಕೋಪ ಮಾಡಬೇಡನ. ಅಗ್ರಜನು ನಮಗೆಲ್ಲರಿಗೂ ಇರೇನು. ಆತನ ವಿರುದ್ಧವಾಗಿ ಮಾತನಾಡುವುದು ಅನುಚಿತ. ಪಾಂಡುನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವೋ. ಪಾಂಡುನಿ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವೋ. ಧರ್ಮಜ ನಮ್ಮ
ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸಹಿಪುದು ಮನದನು ತಾಪವ ತರುಣಿ ಸಹಿಪುದು ಮನದನು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯಗಳು ಕೊರಗಲು ಸರಿ ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯಗಳು ಕೊರಗಲು ಸರಿ ಸಾರ ಸಾಕ್ಷಿನಿ ಅರಿಯದೆ ಈ ಪರೆ ಸಾರ ಸಾಕ್ಷಿನಿ ಅರಿಯದೆ ಈ ಪರೆ ಏಕಿಂತು ನೀನಿಂತು ವಿಕೋಪ ಕಳೆವೆ ಏಕಿಂತು ನೀನಿಂತು ವಿಕೋಪ ಕಳೆವೆ ಮಾನು ನೀ ಮನದ ವೇದನೆ ನೀಗಿಸೋ ಸಮಯವಿದೆಂದರಿತೆಯ ಕರುಣಿ ಏತಕ್ಕೆ ಈ ದುರುಡವೋ ಇದಕ್ಕೇನು ಹೇಳುವೆ ಪಾಂಚಾಲಿ ಹೇಳುವುದೇನು? ಧರ್ಮ ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರ ಧರ್ಮವನ್ನು ಮರೆಯುವುದು ನಮಗೆಲ್ಲರಿಗೂ ಉಚಿತವೇನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯವಿಲ್ಲವೇ ಪಾಂಚಾಲಿ? ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸುವುದಾದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವೆನು. ಧೌಮ್ಯನನ್ನು ಸಂಧಿ ಕಳಿಸಿ ಅಪಮಾನ ಹೊಂದಿರುವಿರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿ ಕಳಿಸಿ ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಏನಿದು ಕೋಲಾಹಲ? ಅರ್ಜುನ, ನನಗಿನ್ನು ಕೆಲಸವಿಲ್ಲ. ಈ ವರಿಷ್ಠದಂತೆ ಇವರು ನಡೆ ನಿಮ್ಮ ಅಪೌರುಷ ಫಲಾಫಲಗಳನ್ನು ನೀವೇ ಮುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು ನಿರಾಶಲಾಗಬೇಡ, ಸ್ವಲ್ಪ ತಡೆಯಿರಿ. ನಮ್ಮನ್ನು ನೋಡಿ ಯದುಪತಿ ನಗು ನಗುತ್ತಿ ಈತ ಕಡೆಯೇ ಬರ. ಅಯ್ಯಯ್ಯೋ, ಶಾಂತರಾಗಿ ಅಣ್ಣ. ಪಾಂಡವರ ಪಡಾವಣದ ಸ್ವೀಕರಿಸಿದ್ದೇವೆ. ಧರ್ಮನಂದನ ವಿಜಯಶಾಲಿಗಳಾಗಿ ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ವಿಚಾರವು ನಡೆಯುತ್ತಷ್ಟೇ. ಪಾಂಚಾಲಿ, ನನಗಿನ್ನು ಕೆಲಸವಿಲ್ಲ. ಈ ವರಿಷ್ಠದಂತೆ ಇವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡಿಯೇ ತೀರುತ್ತೇನೆ. ತಡೆಯಿರಿ, ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯುತ್ತೆ. ನಾನಿನ್ನ ತಡೆಯಲಾರನವರು ರುಕ್ಮಿಣಿಪತಿ. ಈ ಸಮಸ್ಯೆವಾದ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೇನು? ನಾನು ಓದೋದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸ ನೆಪದಲ್ಲಿ ಅರ್ಜುನನು ಕೈಗಳಿಗೆ ಬಳೆಯನ್ನು ತೊಟ್ಟನು. ಈಗ ಈ ಸಂಧ್ಯಾ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಸೀರೆಯನ್ನು ಉಡಿಸಲು ಅವಣಿಸಿರುವೆಯ ಯಾದವಾಣಿ? ಈ ಪಾಂಡು ಪುತ್ರರ ಮೇಲೆ ನೀನಗಿಷ್ಟೊಂದು ಆಕ್ರೋಶವೇಕೆ? ಭೀಮಸೇನ, ಇಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಏನು? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅವರೆಲ್ಲರಿಗೂ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಆ ದುರ್ಯೋಧನೂ ಸಹ. ಕೃಷ್ಣ, ಈ ದುರ್ವಾಕ್ಯಗಳನ್ನು ನಾವು ನಿನ್ನ ಬಾಯಿಂದ ಕೇಳಬೇಕೆಂದು ನಿನ್ನ ಇಚ್ಛೆ ಆಗಿತ್ತಲ್ಲವೇ? ಅದನ್ನು ನೀನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷದ ಫಲಾಫಲಗಳನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾವವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ಎಂದಾದರೂ ಒಂದು ದಿನ ಈ ನಿನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ಭೀಮಸೇನ, ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೇನು ಆಳುವುದಾದರೂ ಹೇಗೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಏನು? ಸ್ವಾಭಿಮಾನ ಶೂನ್ಯವಾದ ಏನು? ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ.
ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನಿನಗೆ ಒಪ್ಪೋ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶ ಸಂಧಿಯಲ್ಲ. ಏನೋ ಸಂದೇಶ? ಅದನ್ನು ಕೇಳೋ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ಇಂತಲ್ಲಿ ಹೇಳು. ಇಲ್ಲವಯ್ಯ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಇದೇನು ಪರಿಹಾಸ್ಯ ಮಾಡುತ್ತೇನೆ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಆ ಗದಿಯನ್ನು ಕ್ಷಣಕಾಲ ದೂರವಾಗಿಟ್ಟು ಹೀಗೆ ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆ. ಅಪೇಕ್ಷೆ ಅಂತ ಆಗಲಿ, ಈಗ ನಾನು ಹೇಳಿ ಮುಗಿಸು. ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದ್ರೆ ನೀನು ನನ್ನ ಬಂದಿ ಕ್ಷಣಕಾಲ ಮಾತ್ರ. ಯಾಕೆ ಸೇರಿ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು. ನೀನು ಹೇಳಿದಂತೆ ನಾನು ಕೇಳುತ್ತೇನೆ, ಹೇಳುವಲ್ಲ. ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಿ. ನೀನೇನು ಪರಿಹಾಸ ಮಾಡುತ್ತಿರಬೇಕು? ಪರಿಹಾಸವಲ್ಲ ತಂಗಿ, ಶತ್ರುಗಳ ಎಡಬಡಿ ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿ ಎಂದು ಕೇಳಿದ್ದೀನಿ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು ಹೇಳಿ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಆಯ್ತು. ಸ್ವಾಮಿ, ಇನ್ನು ಗಟ್ಟಿಯಾಗಿ ಬಂಧಿಸಲೇ? ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ, ಭೀಮನನ್ನು ಬಂಧಿಸಲು ಈ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಮತ್ಯಾರು? ಏನು ಹೇಳಿದೆ ಕೃಷ್ಣ? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದರು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನನ್ನನ್ನು ಬಂಧಿಸಿದರೆ ಯಾರು ದುರಾತ್ಮರು? ಮತ್ಯಾರು? ಆ ಸಹೋದರರೇ. ಅಂತಹ ಸಾಹಸ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು ಈ ರೀತಿ ಅಪಮಾನ ಪಡಿಸಿರುವನೇ ಆ ಕುನ್ನಿ ಕೌರವ. ಎಲವೆಲವೋ ಕೌರವ, ನಿನ್ನ ಕುಲದ ಬೇರನ್ನೇ ಕಿಕ್ಕಿಸಲು ಇದೋ ಸಿದ್ಧನಾಗಿರುವೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ನೀವು ಅವನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಮಾರು ಭೂಮಿಯನ್ನು ಸಹ ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪಾರದಲ್ಲಿದ್ದು ಘಂಟಾಘೋಷವಾಗಿ ಹೇಳಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನನಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ನಿಂತಿರುವುದು ಯುದ್ಧ. ವಾಸುದೇವ, ನೀನೂ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನ್ನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದನು, ಆದರೂ ನನಗೆ ದೊರೆತದ್ದು ಕೊನೆಗೂ ಯುದ್ಧವೇ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಬೇಡ, ನನ್ನ ಕೈಗಳನ್ನು ನಾನೇ ಬಿಚ್ಚಿಕೊಳ್ಳುವೆನು. ಈಗೆಲ್ಲರೂ ಕೇಳಿ ನನ್ನ ವೀರ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ವರಪ್ರಸಾದದಿಂದ ಜನಿಸಿದ್ದು ಸತ್ಯವೇ ಆಗಿದ್ದರೆ, ಕುಂತಿ ದೇವಿಯು ಸ್ತನಪಾನ ಮಾಡಿದ್ದು ನಿಜವೇ ಆಗಿದ್ದರೆ, ನಾಳಿನ ಘೋರ ಯುದ್ಧದಲ್ಲಿ ಆ ದುರ್ಳ ದುಶ್ಯಾಸನ ಹೃದಯವನ್ನು ಬಗೆದು ಅವನ ಮುತ್ತಿಗೆಯ ಬಿಸಿ ರಕ್ತದಿಂದ ಈ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿ ಆ ದರ್ಪಿತ ದುರ್ಯೋಧನ 99 ಮಂದಿ ತಮ್ಮಂದಿರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರ್ಯೋಧನ ತೊಡೆದು ಈ ನನ್ನ ಗದೆಯಿಂದ ಮುರಿದು ಅವನ ರಾಜ ಕಿರೀಟವನ್ನು ರಣರಂಗದ ಮಧ್ಯದಲ್ಲಿ ನನ್ನ ಎಡಗಾಲವನ್ನು ಪುಡಿ ಮಾಡಿ ಅಷ್ಟಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕಾಲುವೆಯಲ್ಲಿ ಮುಳುಗಿಸದೆ ಹೋದರೆ ಕೃಷ್ಣ, ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.